ಕ್ಯಾನ್ಸಲ್ ಆಗೋಯ್ತು. ಇದಕ್ಕೆ ಹೊಸಕೋಟೆಗೆ ಬಿದ್ದಿದ್ದು ಅದು ನೋಡಿದ್ರೆ 2400 kg ಐತೆ ಭಯ್ಯ. ಮಿಸ್ ಆಗಿ 407 ಬುಕ್ ಮಾಡೋಕ್ಕೆ 8 ಫೀಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 8:55 ಆಗೋಗೈತೆ. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಡ್ಯೂಟಿ ಆನ್ ಮಾಡಿದ್ದೀನಿ ಇವಾಗ. ಬನ್ನಿ ಒಂದು ಟೀಗೆ ಹಾಕ್ಕೊಂಡು ನಾಷ್ಟ ಇಷ್ಟ ಮಾಡ್ಕೊಂಡು ಹೋಗೋಣ. ಯಾವ್ದಾರು ಡ್ಯೂಟಿ ಬರಲಿಲ್ಲ ಅಂದರೆ 9 ಕಡೆ ಹೋಯ್ತಾರಣ. ಒಂದು ಟೀ ಕುಡ್ಕೊಂಡು ಅಲ್ಲೇ ಹೋಟ್ಲ ಹತ್ರ ಬಂದು ನಾಷ್ಟ ಮಾಡ್ಕೊಂಡು 9 ಬಂದೆ. ಸ್ನೇಹಿತರೆ 9 ಹತ್ರ ಇದ್ದೆ. ಇವಾಗ ಒಂದು ಪರ್ಸನಲ್ ಬಾಡಿಗೆ ಬಂದಿದೆ. ಬನ್ನಿ ಪಿಕಪ್ ಹೋಗೋಣ. ಇಲ್ಲೇ ಪಕ್ಕದಲ್ಲೇ ಪಿಕಪ್ ಇರೋದು. ಡ್ರಾಪ್ ಎಲ್ಲಿ ಅಂತ ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡೋಣ ಬನ್ನಿ. ಪಿಕಪ್ ಲೊಕೇಶನ್ಗೆ ಡ್ರಾಪ್ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ ಲೋಡಿಂಗ್ ಪಾಯಿಂಟಿಗೆ ಬಂದು ನಾನು 2 ಶೀಟು ಪ್ಲೈವುಡ್ ಲೋಡ್ ಮಾಡ್ಕೊಂಡು ನಾವು ಹೊರಟಿದ್ದೆ ಯೂನಿವರ್ಸಿಟಿ ಸಿಗ್ನಲ್ ಹತ್ರ ನವಮಿ ಲ್ಯಾಂಡ್ ಮಾರ್ಕು ಅಪಾರ್ಟ್ಮೆಂಟ್ ಹತ್ರಕ್ಕೆ ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ಗೆ ಅಂದೋಡ್ ಪಾಯಿಂಟ್ ಹತ್ರ ಬಂದೆ. 2 ಶೀಟು ಪ್ಲೈವುಡ್ ಇಳಿಸ್ಕೊತವ್ರೆ ಕೆಳಗಡೆ ಇಳಿಸ್ಕೊತಾರೆ. ನಾವು ಹೋಗೋಣ. ಇದೇ ನವಮಿ ಲ್ಯಾಂಡ್ ಮಾರ್ಕ್ ಅಪಾರ್ಟ್ಮೆಂಟ್ ಒಳಗಡೆ ಬಂದಿದ್ದೀನಿ. ಗೇಟ್ ಒಳಗೆ ನಿಲ್ಸ್ಕೊಂಡು ಇಳಿಸ್ಕೊತವ್ರೆ. ಎದುರುಗಡೆನೇ ಸಿಗ್ನಲ್ ಇರೋದು. ದೊಡ್ಡೆಲ್ಲ ಕಂಪ್ಲೀಟ್ ಆಯಿತು. 2 ಶೀಟ್ ಪ್ಲೈವುಡ್ ಇಳಿಸ್ಕೊಂಡವ್ರೆ. ಮತ್ತೆ ಈಗ 9 ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ಟೀ ಕುಡೀರಿ. ಸ್ನೇಹಿತರೆ ಇವಾಗ ಒಂದು ಬಾಡಿಗೆ ಬಂದಿದೆ. ಒನ್ ಮೋರ್ ಸ್ಟಾಪ್ 1946 ಚೋಳಪ್ಪನಹಳ್ಳಿ ಹೊಸಕೋಟೆಯಿಂದ ಮುಂದೆ ಬರುತ್ತೆ. ಪಿಕಪ್ ಹೋಗೋಣ ಬನ್ನಿ. 900 ಮೀಟ್ರ್ ಇದೆ. ಆರ್ಡ್ರು ಕ್ಯಾನ್ಸಲ್ ಆಗೋಯ್ತು. 2 ಟನ್ ಇದ್ದದಂತೆ 407 ಬುಕ್ ಮಾಡೋಕೆ ಹೋಗಿ ನಮ್ಮ ಗಾಡಿ ಬುಕ್ ಮಾಡಿಬಿಟ್ಟವನೆ. ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ರು ಹಾಕೊಟ್ಟಾಗುವೆ. ಅವ್ರಿಗೇನೋ ಬಿಲ್ ಬೇಕಂತೆ 2400 ರೂಪಾಯಿ. ಅಷ್ಟು 2400 kg ಇರ್ತವೆ ಫುಲ್ ಅಮೌಂಟ್ಗೆ. ಅದಕ್ಕೆ ಕ್ಯಾನ್ಸಲ್ ಮಾಡೋರೆ. ನೋಡೋಣ ಬನ್ನಿ ಬೇರೆ ಆಟೋ ಬರೋರಂತ. ಇಲ್ಲಿಗೆ ಬಂದೆ ಇಲ್ಲಿಗೆ ಹಾಕ್ತಾಯಿದ್ದೀನಿ ಇವಾಗ ಗಾಡಿನ. ಇಲ್ಲಿ ಬಂದು ಗಾಡಿ ನಿಲ್ಲಿಸ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಆರ್ಡ್ರು ಬಂದಿದೆ. 2.8 ಇದೆ ಪಿಕಪ್ಪು. ಹೋಗೋಣ ಬನ್ನಿ. ಪಿಕಪ್ ಇರೋದು ಗಿರಿನಗರ, ಡ್ರಾಪ್ ಇರೋದು ಶ್ರೀನಗರ. ಬನ್ನಿ ಹೋಗೋಣ. 480 ರೂಪಾಯಿ. ಯಾಕೋ ಇವತ್ತು ಆಟ ಆಡಿಸ್ತಾರೆ ಗಾಯ್ಸ್ ಡ್ಯೂಟಿ ಕೊಡ್ದೇನೆ. ಫಸ್ಟ್ ಒಂದು ಆರ್ಡ್ರು ಬಂತು ವೈಟ್ ಫೀಲ್ಡ್ಗೆ ಎತ್ಕೊಬಿಟ್ರು ಬೆಳಗ್ಗೆ. ಆಮೇಲೆ ಇವಾಗ ಒಂದು ಆರ್ಡ್ರು ಬಂದಿತ್ತು ನಾಗರಬಾವಿ ಪಿಕಪ್ 5 ಕಿಲೋಮೀಟ್ರ್ ಪಿಕಪ್ ಬಂದಿತ್ತು. ಅವ್ರು ನೋಡಿದ್ರೆ ಲೆಂತ್ ಐತೆ 12 ಅಡಿ ಅಂತಾರೆ. ಎಲೆಕ್ಟ್ರಾನ್ ಸಿಟಿಗೆ ಬಂದಿತ್ತು, ಅದು ಕ್ಯಾನ್ಸಲ್ ಮಾಡಿಸ್ದೆ. ಮತ್ತು ಇನ್ನೊಂದು ಆರ್ಡ್ರ್ ಎತ್ಕೊಂಡು ಹೋಯ್ತಾವನಿ ಪಿಕಪ್ಗೆ. ಇದಕ್ಕೆ ಹೊಸಕೋಟೆಗೆ ಬಿದ್ದಿದ್ದು ಅದು ನೋಡಿದ್ರೆ 2400 kg ಐತೆ ಭಯ್ಯ. ಮಿಸ್ ಆಗಿ 407 ಬುಕ್ ಮಾಡೋಕ್ಕೆ 8 ಫೀಟ್ ಬುಕ್ ಮಾಡಿಬಿಟ್ಟಿದ್ದೀನಿ. ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಅದಕ್ಕೆ ಬೇರೆ. ಇವಾಗ ಮತ್ತೆ ಇಲ್ಲಿಗೆ ಬಂದು ನಿಲ್ಲಿಸ್ತಾ ಇದೆ. ಅಷ್ಟೊತ್ತಿಗೆ ಇದು ಬಂದೈತೆ. ಇವಾಗ ಟೈಲ್ಸ್ ಐತೆ, ಹಗ್ಗ ಬೇಕು ಕಟ್ಟಕ್ಕೆ. ಹಗ್ಗ ಇದೆಯಾ ಅಂತಾರೆ. ಹಗ್ಗ ಐತೆ, ನೋಡೋಣ. ಕಟ್ಟಕ್ಕೆ ಜಾಗ ಇಲ್ಲ, ಶೀಟಾಗಿ ಹೊಡೆಸ್ಬಿಟ್ಟಿರೋದ್ರಿಂದ ಸೈಡಲ್ಲಿ. ನೋಡೋಣ ಹೆಂಗೆ ಅಡ್ಜಸ್ಟ್ ಮಾಡಿ ಕಟ್ಟೋಣ ಬನ್ನಿ. ಇಲ್ಲ 12 ಬಾಕ್ಸ್ ಏನೋ ಐತೆ ಅಂದರು. ಫ್ಲ್ಯಾಟಾಗೆ ಹಾಕೊಂಡು ಹೋಗ್ಬಿಡೋಣ ತೆಗಿ. ನೋಡೋಣ ಬನ್ನಿ ಹೆಂಗೋ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಬೆಳಗ್ಗೆಯಿಂದ ಆಲೇ 2 ಆಟೋ ಕ್ಯಾನ್ಸಲ್ ಆಗವೆ. ಜಾಸ್ತಿ ಕ್ಯಾನ್ಸಲ್ ಮಾಡೋದು ಬೇಡ. ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ. ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. 12 ಬಾಕ್ಸ್ ಅನ್ಕೊ ಬಂದರೆ ಇಲ್ಲಿ 45 ಬಾಕ್ಸ್ ಅವೆ. ಕಟ್ಟಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಫ್ಲ್ಯಾಟಾಗಿ ಹಾಕ್ತೀವಿ ನಿಧಾನಕ್ಕೆ ಹೋಗಿ ಅಂದರು. 3 ಕಿಲೋಮೀಟ್ರ್ ಇತ್ತು. ಅದಕ್ಕೆ ಲೋಡ್ ಮಾಡ್ತವ್ರೆ. ಕಂಪ್ಲೀಟ್ ಆಯಿತು ಲೋಡ್. ಇವಾಗ 3 ಲೈನ್ ಹಾಕವ್ರೆ. ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ. 480 ರೂಪಾಯಿ ಬಾಡಿಗೆಗೆ. ಇಲ್ಲೇ 48 ನಿಮಿಷ ಆಗಿದೆ. ಡ್ರಾಪ್ಗೆ ಹೋಗೋಣ ಬನ್ನಿ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 3 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು. ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದ ತಕ್ಷಣ ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. ಫಸ್ಟ್ ಫ್ಲೋರಿಗೆ ಎತ್ಕೊಯ್ತವ್ರೆ. ಎಷ್ಟೊತ್ತಾಯ್ತದೆ ಏನೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣ ಬನ್ನಿ, ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ. 3-4 ಜನ ಅವರೇ ಬೇಗ ಇಳಿಸ್ಕೊತವ್ರೆ. ಇನ್ನೇನು ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. 20 ನಿಮಿಷಕ್ಕೆಲ್ಲ ಇಳಿಸ್ಕೊಂಡ್ರು. ಅನ್ಲೋಡ್ ಆಗ್ತಾ ಇದ್ದಂಗೆ 2ನೇ ಆರ್ಡ್ರು ಪರ್ಸ್ನಲ್ ಬಾಡಿಗೆ ಬಂದಿದೆ. ಪಿಕಪ್ಗೆ 4.2 ಇದೆ. 9 ಹತ್ರ ಪಿಕಪ್ ಇರೋದು. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಡ್ರಾಪ್ ಇರೋದು JC ರೋಡ್ ಹತ್ರ ಸುಧಾಮ್ ನಗರ ಅಂತೆ. ಬನ್ನಿ ಹೋಗೋಣ ಪಿಕಪ್ಗೆ. ಲೋಡಿಂಗ್ ಪಾಯಿಂಟಿಗೆ ಬಂದು ಲೋಡಿಂಗ್ ಎಲ್ಲ ಮಾಡ್ಕೊಂಡೆ. ಟೋಟಲ್ 10 ರೋಲ್ ಹಾಕವ್ರೆ ಬಾಕ್ಸ್ ಎಲ್ಲ ಸೇರಿ.
ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. 8.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ನು JC ರೋಡ್ ಪಕ್ಕದಲ್ಲಿರೋದು. ಗಾಯ್ಸ್ ಮಾರ್ಕೆಟ್ ಫ್ಲೇವರ್ ಇಳಿದೆ, ಫುಲ್ ಜಾಮ್ ಆಗ್ಬಿಟ್ಟೈತೆ. ನೋಡಿ ಹೆಂಗೆ ಜಾಮ್ ಆಗೈತೆ, ಫುಲ್ ಜಾಮ್. ಅಂದ ತಕ್ಷಣ ಅನ್ಲೋಡ್ ಆಯಿತು. ಆ ನಂಬರ್ಗೆ ಹಾಕಿ, ಆ ನಂಬರ್ಗೆ ಅಂದ ತಕ್ಷಣ ಅನ್ಲೋಡ್ ಆಯಿತು. 2 ನಿಮಿಷಕ್ಕೆ ಜಾಮೇ ಆಗೋಯ್ತು, ಫುಲ್ ಜಾಮ್ ಆಗೋಯ್ತು. ಗೈಸ್ ಹೆಂಗೋ ಈಚೆಗೆ ಬಂದೆ ಸಂಧಿ ಒಳಗಿಂದ. ಇವಾಗ JC ರೋಡಲ್ಲಿ ಇದ್ದೀನಿ. ಡ್ಯೂಟಿ ಆನ್ ಮಾಡಿಲ್ಲ. ಡ್ಯೂಟಿ ಆನ್ ಮಾಡಿದ್ರೆ ಇಲ್ಲಿ ಸರಿ ಬರೋಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಖಾಲಿ ಹೋಗ್ಬಿಡ್ತೀನಿ. ತಿಂಬರ್ಲೆ ಹೊಟ್ಟ ಇಲ್ಲ ನಾಯಂಡಳ್ಳಿ ಕಡೆಗೆ. ತಿಂಬರ್ಲೆ ಹೊಟ್ಟ ಹತ್ರ ಇಲ್ಲ ನಾಯಂಡಳ್ಳಿಗೆ ಹೋಗ್ಬಿಟ್ಟು ಡ್ಯೂಟಿ ಆನ್ ಮಾಡ್ತೀನಿ. ಇಲ್ಲೆಲ್ಲ ಆನ್ ಮಾಡೋದು ಬೇಡ. ಬನ್ನಿ ಗಾಯ್ಸ್ ಹೊಟ್ಟೋಗೋಣ. ಫಸ್ಟು ಈ ಫ್ಲೇವರ್ ಹತ್ಬಿಡ್ತೀನಿ. ಈಗ ಮಾರ್ಕೆಟ್ ಫ್ಲೇವರ್ ಹತ್ಬಿಟ್ರೆ ಡೈರೆಕ್ಟ್ ಗುಡ್ದಳ್ಳಿ ಇಳಿದ್ಬಿಡೋಣ. ಅದಕ್ಕೆ ಬನ್ನಿ ಹೋಗೋಣ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಬೈಕು ಆಟೋಗೂ ದಬಾಕೋಗ್ಬಿಟ್ಟು ಕುತ್ಕೊಬಿಟ್ಟವ್ರೆ ಕೆಳಕ್ಕೆ. ಏನೋ ಜಗಳ ಆಡ್ತವ್ರೆ. ಎಲ್ಲ ಜಾಮ್ ಏನೋ ಮಾಡಿಲ್ಲ ಮಾರ್ಕೆಟ್. ಇನ್ನೊಂದು ಪರ್ಸನಲ್ ಬಾಡಿಗೆ ಬಂದಿದೆ ಇವಾಗ. ನನ್ನ ಫ್ರೆಂಡ್ ಬಾಡಿಗೆ, ಅವನೆಲ್ಲ ಬೇರೆ ಬಾಡಿಗೆ ಹೋಗಿದ್ದಾನಂತೆ. ನನಗೆ ಹೇಳೋಣ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಇಲ್ಲೇ 1 ಕಿಲೋಮೀಟ್ರ್ ಆಯಿತು ಅಷ್ಟೇ ಪಿಕಪ್ಪು. ಹೋಗೋಣ ಬನ್ನಿ ಪಿಕಪ್ಗೆ. ಪ್ಲೇವುಡ್ ಇದ್ದಾವಂತೆ 32 ಸೀಟೇನೋ. ಡ್ರಾಪ್ಗೆ ಬಿಡದಿಗೆ ಡ್ರಾಪ್ ಇರೋದು. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ಗೆ ಬಂದ ತಕ್ಷಣ ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡವ್ರೆ. 31 ಸೀಟು ಟೋಟಲ್ಲು ಲೋಡ್ ಮಾಡ್ತವ್ರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೊರಡೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ 30 ಸೀಟು ಲೋಡಿಂಗ್ ಆಗಿದೆ. ಪ್ಲೇವುಡ್ಡು 27 ಕಿಲೋಮೀಟ್ರ್ ಇದೆ, 52 ನಿಮಿಷ. ಹೋಗೋಣ ಬನ್ನಿ ಡ್ರಾಪ್ಗೆ. ಬಿಡದಿಗೆ ಡ್ರಾಪ್ ಇರೋದು. 30 ಸೀಟ್ ಪ್ಲೇವುಡ್ ಲೋಡ್ ಮಾಡೋರೆ. 1100 ರೂಪಾಯಿ ಏನೋ ಬರ್ತಾಯಿದೆ ಪೋಲ್ಟರಲ್ಲಿ, ಅಷ್ಟೇ ಕೊಡ್ತಾರಂತೆ. ಬನ್ನಿ ಹೋಗೋಣ. ಅನ್ಲೋಡ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಅನ್ಲೋಡಿಂಗು ಸ್ಟಾರ್ಟ್ ಮಾಡ್ಕೊಂಡು 3 ಜನನೂ ನಾವೇ ಇಳಿಸ್ತಾ ಇದ್ದೀವಿ. 3 ಜನ, ಅವರಿಬ್ಬರು, ನಾನು ಎಲ್ಲ. ಅವನು ನನ್ನ ಫ್ರೆಂಡು ಅಲ್ಲಿಂದ ಎತ್ಕೊಡ್ತಾನೆ. ಇವರು ನಾನಿಬ್ಬರು ಎತ್ಕೊಂಡು ಹೋಗಬೇಕು. ತಗೊಬಂದೆಲ್ಲ ಅನ್ಲೋಡ್ ಮಾಡ್ದೆ 31 ಸೀಟು. ಸ್ನೇಹಿತರೆ ಅನ್ಲೋಡ್ ಎಲ್ಲ ಮಾಡಿದ್ದಾಯಿತು. 31 ಸೀಟು 3 ಜನ ಸೇರ್ಕೊಂಡು ಇಳಿಸ್ತೋ ಫಸ್ಟ್ ಫ್ಲೋರ್ಗೆ. ನಾನು ನಮ್ಮ ಫ್ರೆಂಡು ಆಮೇಲೆ ಇನ್ನೊಬ್ಬರು ಅಲ್ಲೆಲ್ಲ ಬರಿದ್ರು, ಅವರು ಎಲ್ಲ 3 ಜನ ಇಳಿಸಿದ್ದೀವಿ. ಅಮೌಂಟ್ ಎಷ್ಟು ಆಗ್ತಾರೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇವಾಗ ಇಲ್ಲೆಲ್ಲರೂ ಹೋಗ್ಬಿಟ್ಟು ಸೈಡ್ಗೆ ಹಾಕೋಣ. ಇಲ್ಲೆಲ್ಲರ ಬಾಡಿಗೆ ಗಿಡಿಗೆ ಬರ್ತಾವ ಹೆಂಗೆ ನೋಡೋಣ ಬನ್ನಿ. ನಾನು ಮಾಡಿದ್ದೀನಿ ಡ್ಯೂಟಿನ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಸ್ನೇಹಿತರೆ ಬಿಡದಿಲಿ ಯಾವುದು ಬಾಡಿಗೆನೇ ಬರ್ತಾಯಿಲ್ಲ. ಟೈಮ್ 5:20 ಆಯಿತು. ಅದಕ್ಕೆ ಕುಂಬ್ಳಗೂಡು ಕಡೆ ಹೋಗ್ತಾ ಇದ್ದೀನಿ ಇವಾಗ. ಖಾಲಿ ನೋಡೋಣ ಕುಂಬ್ಳಗೂಡು ಕಡೆ ಹೋಗೋಣ. ಸ್ವಲ್ಪ ದೂರ ಅಲ್ಲಾದರೂ ಬರ್ತವೆ ಹೆಂಗೆ ನೋಡೋಣ ಬನ್ನಿ. ಹೋಗಿ 5:53 ಒಂದು ಬಾಡಿಗೆ ಬಂದಿದೆ. 759 ರೂಪಾಯಿ ಬಂದಿದೆ. ಪಿಕಪ್ಪು 8.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಬನಶಂಕರಿ 6 ಸ್ಟೇಜು. ಪಿಕಪ್ಪೇ 8.5 ಕಿಲೋಮೀಟ್ರ್ ಇದೆ. 22 ನಿಮಿಷ ತೋರಿಸ್ತಾ ಇದೆ. ರಾಮವಳ್ಳಿ ರೋಡ್ ಕ್ಲೋಸ್ ಆಗಿರೋದಕ್ಕೆ. ಹೋಗೋಣ ಬನ್ನಿ. ಪಿಕಪ್ ಏನು ಮಾಡೋಕ್ಕಾಗಲ್ಲ. ಖಾಲಿ ಹೋದರೂ ವೇಸ್ಟ್ ಅಲ್ವಾ. ಅದಕ್ಕೇನಾದ್ರು ಹೋಗೋಣ. अर्जेंट काम है अभी। बात उठाना वो टाइम फोन कर। ऊपर पे 4 ಜನ उठना मारे करने पहले ये रख रहे हैं, बाद में खींच के बेंड करके खींच के इधर अंदर जाके चलो उठो बाद में उठा ऊपर नीचे ಬೆಂಡ್ ಮಾಡಿಬಿಟ್ಟು ಆಮೇಲೆ ಸ್ಟ್ರೈಟ್ ಮಾಡಬೇಕು. सीधा करो
हाँ छोड़ो बस आगे ग्रास इधर निकलो वैसे निकालो 100 kg ಮೇಲೆ ಬರ್ತದೆ ಮುನ್ನೂರು. पहले उठा रखो कुछ ना 100 kg उठाओ ಮೇಲೆ. नीचे एक हाथ रख के ऊपर दो नीचे एक हाथ रखो विंटेज 100 kg ಬೇಕಾದ್ರೆ ಎತ್ಬಿಡ್ಬೋದು. ಗ್ರಿಪ್ ಇಲ್ವಲ್ಲ ಅದರಲ್ಲಿ. ಗ್ರಿಪ್ ಇದ್ರೆ ಈಸಿಯಾಗಿ ಎತ್ಬೋದು 100 kg. ಅಲ್ಲಿಂದ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡಿಂಗ್ಗೋಸಿ ಹೆಲ್ಪ್ ಮಾಡಿ ಅಂದರು. ಅನ್ಲೋಡ್ ಎಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಸೇರಿಕೊಂಡು. ಅವ್ರು 3 ಜನ ನಾನು ಎಲ್ಲ ಸೇರ್ಕೊಂಡು ಅನ್ಲೋಡ್ ಮಾಡ್ದೋ ಮೇಲ್ಗಡೆ ತಗೊಬಂದು ಇಕ್ಕಿದ್ದೀವಿ. ಸ್ನೇಹಿತರೆ ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಅನ್ಲೋಡ್ ಮಾಡಿದ್ದಕ್ಕೆ. ಅದನ್ನ ಅಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರ್ ಹತ್ರ ಹೋಗಿದ್ದಕ್ಕೆ 200 ರೂಪಾಯಿ ಕೊಟ್ಟರು. 4 ಜನ ಹಿಡ್ಕೊಂಡು ಎತ್ಬೋದು. 3 ಜನ ಅವ್ರ ಕಡೆಯವರು, ನಾನೊಬ್ಬ ಕೈ ಹಾಕಿದ್ದಕ್ಕೆ, ಒಂದು ಕೈ 2 ಪಾರ್ಟ್ಗೆ ಹಾಕಿದ್ದಕ್ಕೆ 200 ರೂಪಾಯಿ ಕೊಟ್ಟರು. ಬನ್ನಿ ಇವಾಗ ಹೋಗ್ತಾ ಇರೋಣ ರೂಮ್ ಕಡೆಗೆ. ಟ್ರಿಪ್ನೇ ಕ್ಲೋಸ್ ಮಾಡಿಲ್ಲ. ಟ್ರಿಪ್ ಕ್ಲೋಸ್ ಮಾಡೋಣ ಬನ್ನಿ. ಟ್ರಿಪ್ಪು ಕ್ಲೋಸ್ ಮಾಡಿದ್ದೀನಿ. 759 ಬಂದಿದೆ. 759 ಫಸ್ಟೇ ಪೇ ಮಾಡಿದರು, ಪ್ಲಸ್ 200 ರೂಪಾಯಿ ಪೇ ಮಾಡಿದ್ರು. ಇವಾಗ ಟ್ರಿಪ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಡ್ಯೂಟಿ ಆಫ್ ಮಾಡಿಬಿಡೋಣ ಅನಿಸುತ್ತೆ. ನಾನು ಹೋಗಿ ಸ್ನಾನ ಮಾಡಬೇಕು. ಆಫ್ ಮಾಡಿಬಿಡೋಣ. ಸದ್ಯಕ್ಕೆ ಆಫ್ ಮಾಡ್ತಾ ಇದ್ದೀನಿ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಇವತ್ತಿಂದು ಹೇಳ್ತೀನಿ. ಅರ್ನಿಂಗ್ಸ್ 622, 408, 422, 408 ಪ್ಲಸ್ 550 ಪ್ಲಸ್ 1200 ಪ್ಲಸ್ 700. ಸ್ನೇಹಿತರೆ ಟೋಟಲ್ ಅರ್ನಿಂಗ್ಸ್ ಬಂದು 3480 ರೂಪಾಯಿ. 5 ಬಾಡಿಗೆ 3480 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಬನ್ನಿ ಇವಾಗ ಓಡೋಣ ರೂಮ್ ಕಡೆಗೆ. ಅದರಲ್ಲಿ 110 ಕಿಲೋಮೀಟ್ರ್ ಓಡುತ್ತೆ ಗಾಡಿ. 112, 1000 ರೂಪಾಯಿ ಡೀಸಲ್ಲು ಖರ್ಚೆಲ್ಲ. 1000 ರೂಪಾಯಿ ಹೋದರೆ 2500 ಉಳಿಯುತ್ತೆ. ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಲಾಗು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಾರಿ ಫ್ರೆಂಡ್ಸ್, 200 ರೂಪಾಯಿ ಇವಾಗ ಹೆಲ್ಪ್ ಮಾಡೋದಕ್ಕೆ ಕೊಟ್ಟದನ್ನ ಮರ್ತೋಗಿದ್ದೆ. 3700 ಆಗುತ್ತೆ. ಒಂದು 200 ರೂಪಾಯಿ ಜಾಸ್ತಿ ಅಂದ್ಕೊಳ್ಳಿ. 2700, 2600, 2700 ಉಳಿದಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ ಬಾಯ್.